ಇವತ್ತು ಈ ದೇಶದ ಕಾನೂನಿನ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತಹ ದಿನ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಯಾವುದೋ ಒಂದು ಹಳೆ ಕೇಸಲ್ಲಿ PMLA ಆಕ್ಟ್ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿ 1 ವರ್ಷಗಳ ಕಾಲ ಕಾರಾಗೃಹದಲ್ಲಿ ನೀವು ಇಟ್ಟಿದ್ರಿ. ನಾವು ಕೂಡ ಚಾಲೆಂಜ್ ಅನ್ನ ಮಾಡಿದ್ವಿ. ಈ ಕೇಸಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಆ ಜೈಲಿನಿಂದ ಹೊರಗೆ ತರುವಂತ ಕಾನೂನು ಪ್ರಕ್ರಿಯೆಯೊಟ್ಟಿಗೆ ಬೀದಿ ಹೋರಾಟ ಮತ್ತು ಪ್ರತಿಭಟನೆಗಳನ್ನು ನಾವು ಮಾಡ್ತಾ ಇದ್ವಿ. ಇದೇ ತಿಂಗಳು ಮಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ಅವರು ಜೈಲಲ್ಲಿದ್ದು ನಮ್ಮ ನಾಯಕರೇ ಎಂಬಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರನ್ನ ಪುನರಾಯ್ಕೆಯನ್ನ ನಮ್ಮ ರಾಷ್ಟ್ರೀಯ ಪ್ರತಿನಿಧಿ ಸಭೆ ಆಯ್ಕೆ ಮಾಡಿತ್ತು. ಇವತ್ತೊಂದು ಶುಭ ಸುದ್ದಿ ಬಂದಿದೆ. MK ಫೈಜಿ ಅವರಿಗೆ ದೆಹಲಿಯ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ. ಇದು ಸತ್ಯಕ್ಕೆ ಸಿಕ್ಕಿರುವಂತಹ ಜಯ. ನಮ್ಮ ಹೋರಾಟ ನಿಲ್ಲುವುದಿಲ್ಲ. ED, NIA, IT ಇಂಥ ಇಲಾಖೆಗಳನ್ನು ಬಳಸಿಕೊಂಡು ರಾಜಕೀಯವಾಗಿ ಟಾರ್ಗೆಟ್ ಮಾಡುವಂತಹ ಒಕ್ಕೂಟ ಸರ್ಕಾರದ ನೀತಿಯ ವಿರುದ್ಧ ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಬಂದಿದೆ. ಒಂದು ಶುಭ ಸುದ್ದಿ. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಪರವಾಗಿ ಈ ರಾಜ್ಯದ ಮತ್ತು ದೇಶದ ಸಮಸ್ಯೆಗಳನ್ನ ಹೋರಾಟದ ಮುಖಾಂತರ ಜನರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಎಂಬಂತ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ.